ಇಂದ್ರನಿಗೆ ಪ್ರತಿಸ್ಪರ್ಧೆ ಸ್ಪರ್ಧೆ ಅಲ್ಲದೆ ನಾನಂದು ಹೇಳಿಲ್ಲ ಏನು ನಿನ್ನಲ್ಲಿ ಎಲ್ಲ ಸ್ಪರ್ಧಿಸುವಷ್ಟು ನಾನೀಗ ನಿನ್ನ ಪದದ ಮೇಲೋ ಲೋಕದ ಮೇಲೋ ವ್ಯಾಮೋಹಿತ ಅಲ್ವಾ? ಅದೆಲ್ಲ ನಮಗೆ ಸಣ್ಣ ವಿಷಯ. ಒಂದೆರಡು ಬಾರಿ ಅಲ್ಲ, ಬಹಳ ಸಲ ನಾವು ಕ್ಷಮೆಯನ್ನು ಕೊಟ್ಟಿದ್ದೇವೆ. ಯಾವುದಕ್ಕೆ? ನಾವು ಉಣ್ಣದೇ ಇರುವುದನ್ನು ನೀವು ಉಣ್ಣಿ ಅಂತ ಕೊಟ್ಟಿದ್ದೀರಿ. ಅಂದ್ರೆ ಕ್ಷಾಮ ಬಂದ ಕಾಲದಲ್ಲಿ ಸುರಪನಿಗೆ ಕೊಡುವುದಕ್ಕೆ ನಿನ್ನ ಕೈ ಮುಂದಾದದ್ದು ಯಾವುದನ್ನು? ಶ್ವಾನ ಮಾಂಸವನ್ನು ಕೊಡುವುದಕ್ಕೆ ಮುಂದಾಗ್ತಿ. ಯನ್ನ ಪುರುಷೋ ಭವತಿ ತದನ್ನೋ ತಸ್ಯ ದೇವತಾ. ಯಾವುದು ನನಗನ್ನವೋ ನನ್ನ ದೇವತೆಗೆ ಅದುವೇ ಅನ್ನ. ವಿರೋಧ ಮಾಡ್ಲಿಲ್ಲ. ವಿರೋಧ ಮಾಡ್ಲಿಕ್ಕೆ ಅವಕಾಶ ಉಂಟು. ಯಾಕೆ ಕೇಳು? ವಿರೋಧ ಮಾಡ್ಲಿಕ್ಕೆ ಅಲ್ಲಿ ನೀನೀಗ ವಿರೋಧ ಇಲ್ಲದನ್ನು ವಿರೋಧ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅರ್ಥ ಹಾಗಲ್ಲ. ಯಾವುದು ಪುರುಷನಿಗೆ ಅನ್ನವೋ ಅವನ ದೇವತೆಗೆ ಅದುವೇ ಅನ್ನ. ಬರಬಂದು ತಿನ್ನುವುದಕ್ಕೆ ನಾಯಿ ಮಾಂಸ ಇಲ್ಲದಿರುವಾಗ ಮತ್ತೆ ನೀನು ಯಾವುದನ್ನು ತಿನ್ನಬೇಕು? ದೋಷ ಇಲ್ಲ, ಒಳ್ಳೆಯದೇ. ಮತ್ತೆ ಅದನ್ನು ದೊಡ್ಡ ಸಂಗತಿ ಮಾಡಿ ನಾನು ವಿರೋಧ ಮಾಡಲಿಲ್ಲ ಅಂತ ಹೇಳಿದ್ದು. ನನ್ನ ಪೂರ್ವ ಪೀಠಿಕೆಗೆ ನೀನು ಮಾತಾಡಿದ್ರೆ ನಾನೇನು ಅಂತ ಹೇಳುದು? ಇದು ಪೀಠಿಕೆಯ? ಹೌದು. ಸರಿ, ಈಗ ಪ್ರಸ್ತಾವನೆ ಬರಲಿ. ಮತಂಗನಂತ ಒಬ್ಬ ಬಾಹಿರಣ ಯಜ್ಞ ಮಾಡಿದೆ, ಹವಿಸು ಬೇಡ ಹೇಳಿಲ್ಲ, ನಾವು ಬಂದಿದ್ದೇವೆ. ಈಗ ಅದು ಬಾಹಿರ ಆದ್ರೆ ನೀವು ಬಂದದ್ದು ಯಾಕೆ? ನಾವು ಬೇಡ ಅಂತ ಹೇಳಲಿಲ್ಲ. ಈಗ ಬಾಹಿರ ಮತ್ತು ಬಂದಿದ್ದೇವೆ ಎರಡೂ ನಿನ್ನದೇ ಆದ್ರೆ ಬಾಹಿರ ಆದ್ರೆ ಬಂದದ್ದು ಯಾಕೆ? ಬಂದ ಮೇಲೆ ಬಾಹಿರ ಹೇಗೆ? ನೀನು ಸರಿ ಮಾಡ್ತಿ ಅಂತ. ಈಗ ನಾನು ಮಾಡಿದ್ದು ಈಗಲೂ ಸರಿ ಅಲ್ವಾ? ಈಗದ್ದು ಸರಿ ಇಲ್ಲ ಅನ್ನುವುದರಿಂದಲೇ ಬಂದ. ಅದು ಸರಿಯಾಗಿ ಇದು ತಪ್ಪಿದ್ದು ಹೇಗೆ? ಇದು ತಪ್ಪಿದ್ದು ಕೇಳಿದ್ರೆ ಒಬ್ಬಾತ ಸಂಕಲ್ಪದಿಂದಲೇ ದೋಷವನ್ನು ಹೊಂದಿದ, ಸಶರೀರವಾದ ಸ್ವರ್ಗ ಗಮನದ ಬಯಕೆಯನ್ನು ಮಾಡಿದ. ಮೂರು ತಪ್ಪು. ಲೋಕದಲ್ಲಿ ಗುರು ಅಂತ ಹೇಳಿದ್ರೆ ಏನು? ಅವ ಪ್ರತಿಯೊಂದು ಭಾಗದಲ್ಲಿಯೂ ತಾನು ರಕ್ಷಣೆಯನ್ನು ಕೊಡುವವನು. ಹರನೆ ಮುಣಿದು ನಿಂತರು ಗುರುವಾದವನು ಕಾಯ್ತಾನೆ. ನಮ್ಮ ಬದುಕಿನಲ್ಲಿ ಬಹಳಷ್ಟು ಘಟನೆ ಆಗಿದೆ. ಹೆಚ್ಚು ಹೇಳಬೇಕು ಅಂತಾರೆ, ಗುರು ವಿರೋಧ ಮಾಡಿದ್ರೆ ಬೆಳಕಿನ ಲೋಕಕ್ಕೂ ಕತ್ತಲೆ ಬರ್ತದೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಗುರುಪ್ರಧಾನೋ ಧರ್ಮೇಶ್, ಅಂತಹ ಗುರುವನ್ನು ವಿರೋಧಿಸಿ ನಿಂತಹ ಒಬ್ಬ ತ್ರಿಶಂಕುವನ್ನು ದ್ವೇಷ ಎನ್ನುವ ಕಾರಣಕ್ಕಾಗಿ ಸ್ವರ್ಗ ಗಮನಕ್ಕೆ ಅವಕಾಶ ಕೊಟ್ಟೆ. ನಿಯತಿಯನ್ನು ವಿರೋಧಿಸಿದೆ. ಅಷ್ಟು ಮಾತ್ರವೇ ಅಲ್ಲದೆ ಅವನಿಗೀಗ ಪ್ರತಿಸ್ವರ್ಗ ಏನು ತ್ರಿಶಂಕುವಿಗೆ ಪಡೆದವನಿಗೆ ಪ್ರತಿಸ್ವರ್ಗ ಪುಡಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಭಾವಿಸಿದ್ಯಾ? ಮನೆಯಲ್ಲಿ ನಿತ್ಯ ಸಂಧ್ಯಾ ವಂದನೆ ಮಾಡಿದವ ಊರಲ್ಲಿ ನಡೆಯುವ ಯಾಗ ಯಜ್ಞ ಎಲ್ಲ ಪ್ರಶ್ನಿಸುವುದಕ್ಕೆ ಬಂದಾಗುಂಟು. ಎಲ್ಲಿ ದಿವ್ಯತೆಗೆ ಸಾಧನವಾದದ್ದು ಯಾಗ ಯಜ್ಞ. ಹೌದು. ದೇವತಾ ಪ್ರೀತ್ಯರ್ಥವಾಗಿ ದ್ರವ್ಯ ತ್ಯಾಗವನ್ನೇ ನಾವು ಯಾಗ ಅಂತ ಅಂಗೀಕರಿಸಿದರೆ ದೇವತಾ ಪ್ರೀತಿಕರವಾಗಿ ಮಾಡಿದ್ದರಲ್ಲಿ ಕ್ರಿಯಾಲೋಪ ಇಲ್ಲ, ಮಂತ್ರಲೋಪ ಇಲ್ಲ ಅಂತ ಆದ ಮೇಲೆ ಬಂದು ಸ್ವೀಕರಿಸಬೇಕಾದದ್ದು ಮಂತ್ರಾಧೀನತೆಯ ಮರ್ಯಾದೆಯೊಳಗೆ ನಿಮಗೆ ವಿಹಿತವಾದ ಆಚಾರ, ಅದನ್ನು ಮಾಡಲಿಲ್ಲ ಅಂದ್ರೆ ನಿಮಗೆ ಯಾವುದು ನಿಯತಿ ಉಂಟು ಅದನ್ನು ನೀವು ಉಲ್ಲಂಘಿಸಿದೆ. ನಿಮಗೆ ಆಮೇಲೆ ಊರಲ್ಲಿ ಮಾಡುವವರ ಸಂಕಲ್ಪ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಈಗ ನೀವು ಸರಿ ಇಲ್ಲ ಅಂತ ಹೇಳಿದ್ದು ಯಾಕೆ ಸರಿ ಇಲ್ಲ ಅಂತ ಕೇಳಬೇಕಾದ್ರೆ ಮೊದಲು ಕೇಳುವವ ಸರಿ ಇಂತಾಗಬೇಕು. ನಾವೆಲ್ಲಿ ತಪ್ಪಿದ್ದೇವೆ ಅದನ್ನ ಹೇಳಿದಲ್ವ, ಮಂತ್ರ ಬಿಟ್ಟಲ್ಲಿಗೆ ತಪ್ಪಿದ್ದೀರಿ. ಮಂತ್ರಕ್ಕೆ ನಾವು ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಅರ್ಥ ಅಲ್ಲ. ಮತ್ತೆ ಮಂತ್ರ ಸಂಕಲ್ಪ ದೋಷ ಇರುವಲ್ಲಿಗೆ ಹೋಗುವುದಕ್ಕೆ ವಿಧಿ ಇಲ್ಲ, ನಮಗೆ ನಿಯತಿ ಇಲ್ಲ ಅಂತ ಹೇಳಿ. ಯಾವುದು ಸಂಕಲ್ಪ? ಸಂಕಲ್ಪ ಸಶರೀರ ಸ್ವರ್ಗ ಗಮನ. ಸಶರೀರ ಸ್ವರ್ಗ ಗಮನ ನಿಷಿದ್ಧವಾದಂತಹ ಕರ್ಮ ಅಂತ ಹೇಗಾಗ್ತದೆ? ನಿಷಿದ್ಧವಾದದ್ದೇ. ಎಲ್ಲಿಟ್ಟು? ಪ್ರಾಕೃತಿಕವಾಗಿ ಹುಟ್ಟನ್ನು ಪಡೆದ ಒಂದು ದೇಹ ತಾನು ಹುಟ್ಟನ್ನು ಈ ಪೃಥ್ವಿ ತತ್ವವನ್ನು ಕಳಕೊಂಡು ಆ ಬಳಿಕವೇ ಮರಣದ ನಂತರ ತಾನು ಸ್ವರ್ಗವನ್ನು ಹೊಂದಬೇಕಾದದ್ದು. ಆತ್ಮೋತ್ಕರ್ಷೆಯನ್ನು ಮಾಡುವುದಕ್ಕೆ ಈ ಡಿಂಬ ಇರುವುದು ಅಂತ ಲೋಕದಲ್ಲಿ ಇರುವುದು. ಇಲ್ಲಿ ಕುಳಿತವರು
ರಾಕ್ಷಸರು ಕೆಟ್ಟವರಲ್ಲ, ತಲೆ ಕೆಟ್ಟವರಲ್ಲ. ಚತುರ್ವಿಂಶತಿ ತತ್ವಗಳು ಇಂದ್ರನನ್ನು ಒಳಗೊಂಡಂತೆ ಪಂಚಭೂತಾತ್ಮಕವಾದಂತಹ ಶರೀರದ ಅವಯವಗಳಲ್ಲಿ ವ್ಯಾಪಿಸಿರಬಹುದಾದ ಭೂತ ಸತ್ವಗಳನ್ನು ಪರಿವರ್ತಿಸಿ ಪಾರ್ಥಿವ ಶರೀರವಾಗಿದ್ದದನ್ನು ತೈಜಸವಾಗಿಸಿ ಪೃಥ್ವಿಯಲ್ಲಿ ಭಾರವಾಗಿ ನೆಲೆಗೊಂಡಿದ್ದದನ್ನು ಹಗುರವಾಗಿ ತೇಲಿಸಿ ದರ್ಭಾಗ್ರದಲ್ಲಿ ಕಳಿಸಿಕೊಟ್ಟದ್ದು. ಇಷ್ಟು ತಾತ್ವಿಕವಾದಂತಹ ನೆಲೆಯನ್ನು ನಾವು ಅಳವಡಿಸಿ ಅವನನ್ನು ತೈಜಸ ಶರೀರಿಯಾಗಿಸಿ ಕಳಿಸಿಕೊಟ್ಟು ನಾವು ಕಳಿಸಿಕೊಡ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಅವ ಸುಮ್ಮನೆ ಏನೇನೋ ಮಾಡಿಕೊಂಡು ಬರ್ಲಿಕ್ಕಾಗುದಿಲ್ಲ. ಈಗ ತೈಜಸ ಶರೀರವನ್ನೇ ಹೊಂದಿದ್ದೇ ಹೌದಾದ್ರೆ ಅವನು ಪೂರ್ಣನಾಗಿ ಪುಣ್ಯಾತ್ಮನೇ ಹೌದು ಅಂತಾದ್ರೆ ಅವನಿಗೆ ದರ್ಭೆಯ ಕುಚ್ಚ ಯಾಕೆ ಬೇಕು? ಅವನಿಗೆ ನೇರ ಅವನಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ವ? ನಿಮ್ಮ ತಪದ ಬಲುವನ್ನು ಅವನಿಗೆ ಆಧಾರವಾಗಿ ಇರಿಸಿ ನೀವು ಕಳಿಸಿದ್ದು, ಅವ ಬಂದದ್ದಲ್ಲ. ಈಗ ನಿನ್ನಲ್ಲಿ ಕೇಳ್ತೇನೆ, ನಿನ್ನಲ್ಲಿ 100 ಯಾಗದ ಬಲ ಉಂಟು. ಈಗ ರಾಕ್ಷಸರು ಪೆಟ್ಟು ಕೊಟ್ಟಾಗ ನಿನ್ನ 100 ಯಾಗದ ಬಲ ಎಲ್ಲಿಗೆ ಹೋಗ್ತದೆ? ವರದ ಬಲ ಉಂಟು. ಅಲ್ಲಪ್ಪ, ನಾನು ಕೇಳಿದ ಅವರಿಗೆ ಬಲ ಬಂದದ್ದು ಹೇಗೆ ಅಂತಲ್ಲ, ನಿನ್ನಲ್ಲಿ ಇದೇ ಅಭ್ಯಾಸ ಇರುವುದು. ನಿನ್ನಲ್ಲಿ ಕೇಳಿದ ಪ್ರಶ್ನೆ ತಿರುಗಿಸಿ ನೀನು ಮತ್ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ನೀನು ಮಾಡಿದ 100 ಯಾಗದ ಬಲು ನಿನ್ನ ವಶದಲ್ಲಿರುವಾಗ ರಾಕ್ಷಸರು ಬಂದು ಹೊಡೆಯುವಾಗ ಈ ಪುಣ್ಯ ಏನಾಗಿರ್ತದೆ? ಅವರು ಆರ್ಜಿಸಿದ್ದು ತಪದಿಂದಲೋ ಅಥವಾ ಯೋಗದಿಂದಲೋ ಗುರುವಿನಿಂದಲೋ ಯಾವುದಿರ್ಲಿ, ಈಗ ನಿನ್ನ ಪುಣ್ಯ ಉಂಟಾ? ಪಡೆದವನಿಗೆ ಇರುವ ಬಲುಹೇ ಅದು. ಸುರಪರನ್ನು ಬಡಿಯುವಷ್ಟು ಸಾಮರ್ಥ್ಯವನ್ನು ಅವರು ಮಾಡಿಕೊಂಡು ಬರ್ತಾರೆ. ನನ್ನ ಪುಣ್ಯ ನಷ್ಟ ಅಂತಲ್ಲ. ನಾ ಮರಳಿಯೂ ಬಂದು 1 ಮನ್ವಂತರವರೆಗೆ ನಾನೇ ಆಳ್ವಿಕೆ ಮಾಡುವುದು, ರಕ್ಕಸರ ಆಳ್ವಿಕೆ ಮಾಡುವುದಿಲ್ಲ. ಅಲ್ಪಬಲ ಇದ್ದವರು ಮಹತ್ತರವಾದ ಪುಣ್ಯವನ್ನು ಧಿಕ್ಕರಿಸುವುದಕ್ಕಾಗುತ್ತದೆ ಎಂಬುದಕ್ಕೆ ನಿದರ್ಶನವಾಗಿ ನಾನು ಹೇಳಿದೆ. 100 ಯಾಗದ ಮಹತ್ತರ ಪುಣ್ಯಾರ್ಜನೆ ನಿನ್ನಲ್ಲಿದ್ದರು, ವರಬಲದ ಅಲ್ಪಬಲವನ್ನು ಹೊಂದಿದ ದುರುಳದನುಜರು ನಿನಗೆ ಹೊಡೆಯುತ್ತಾರೆ ಅಂತಾದರೆ ನಾನು ಕಳಿಸಿದ್ದು ಬೇಡ, ನೀನು ಮಂತ್ರ ಬಿಟ್ಟೆ, ಸ್ವರ್ಗಕ್ಕೆ ಸ್ವೀಕರಿಸುವುದಿಲ್ಲ ಅಂತ ಆಡಿದೆ, ಹೊರಗೆ ಹಾಕಿದೆ, ನಾನು ಒಪ್ಪಲಿಲ್ವಾ? ಮತ್ತೆ ನನ್ನ ತಪಸ್ಸನ್ನು ವಿನಿಯೋಗಿಸಿ ಪ್ರತಿ ಸ್ವರ್ಗ ನಿರ್ಮಾಣ ಮಾಡಿದ್ರೆ ಈಗ ನಿನ್ನ ಲೋಕದಲ್ಲಿ 1 ಸ್ವರ್ಗ ಬೇಕಾದದ್ದು. ಇದನ್ನು ಹೇಳಿದ್ದೆ, ಹೋದ್ರೆ 25 ಸ್ವರ್ಗ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲದ ಕಾಲದಲ್ಲಿ ತಪದ ಮೂಲಕವಾಗಿ ಬ್ರಹ್ಮ ಸೃಷ್ಟಿಗೆ ತೊಡಗಿದ್ದು. ಇದು ಬ್ರಾಹ್ಮಣ ಸುರಪಮುನಿದರು ಕೇಳಿರಿ ನೋಡಿ, ನರಪ ಗುರು ಚಾಪದಲ್ಲಿ ಸಕ್ಕಿ ಹೊರತದೇ ಗದಿ ಪೊಗಲು ಬುಳಿದುದು ಪರಮನ ಬನಾಕ. ಮಹರ್ಷಿಯ ತಡೆಗೆ ನಾವು ಮನ್ನಣೆ ಕೊಟ್ಟದ್ದು. ಅದಲ್ಲದಿದ್ರೆ ಅವ ಮರ್ಯಾದೆ ಬಿಟ್ಟು ಮುಂದುವರಿದು ಬಂದರೆ ಈ ಸಲ ಇಂದ್ರ ಎಷ್ಟು ಅಂತ ತೂಗಬೇಕು ಅಂತಲೇ ಹೊರಟದ್ದು. ಸ್ವಾಮಿ, ಬ್ರಹ್ಮರ್ಷಿ ನೀವು ಅನ್ನುವ ಕಾರಣದಿಂದ ನಿಮ್ಮಲ್ಲಿ ವಿರೋಧ ಇಲ್ಲ. ಅವರು ಹೊರಡ್ತಾರೆ, ನಾವು ನೋಡುವುದು. ಅದು ನೋಡುವ, ಎಷ್ಟಾಗ್ತದೆ ನೋಡುವ. ಅದು ಹೌದಾದ್ರೆ ನಾನು ಹೇಳ್ತೇನೆ, ಬ್ರಹ್ಮರ್ಷಿಗಳ ಗಡಳು ಒಟ್ಟಾಗಿ ಬಂದು ನಿಂತರು. ತ್ರಿಶಂಕು ಸ್ವರ್ಗ, ಒಂದು ಕೂದಲು ಈಗ ಕಲ್ಲು ಎಸೆದದ್ದು ನಿಮಗೆ ಇಲ್ಲ, ನೀಗೆ ಹೇಳಿದ್ದು ಅದು ಬೇಡ. ತ್ರಿಶಂಕು ಸ್ವರ್ಗದಲ್ಲಿ ಇದ್ದ ಒಂದು ಕೂದಲು ಕೊಂಕುವಾಗಿ ನೀನು ಮಾಡು, ಮತ್ತೆ ವಿಶ್ವಾಮಿತ್ರ ಏನು ಅಂತ ತೋರಿಸ್ತೇನೆ. ಸ್ವಾಮಿ, ನಾನು ಉತ್ತರ ಕೊಡುದು. ನಿನಗೇನು ಪೂರ್ತಿ ಇದರಿಂದ ಹೊರಗೆ ಹೋಗಬೇಕು ಅಂತ ಉಂಟಾ? ಅಲ್ಲ, ಒಂದು ಸ್ವಲ್ಪ ಆದ್ರೂ ಬದುಕತ್ತೀಯ? ಏನಾಯ್ತು? ಈಗ ಲೋಕ ವ್ಯವಸ್ಥೆ ಬೇಕಲ್ಲ ಸ್ವಾಮಿ. ಈಗ ಇಲ್ಲದಿದ್ರೆ ನಾನು ಬರ್ತೇನೆ. ನಿನ್ನ ಕೈಯಲ್ಲೇ ನಿನಗೆ ಪೆಟ್ಟು ಬೀಳುವ ಹಾಗೆ ಮಾಡ್ತೀಯಲ್ಲ ಮಹಾರಾಜ. ನನ್ನ ಕೈಯಲ್ಲಿ ಈಗ ಅವರು ಪ್ರತ್ಯೇಕವಾದ ಸ್ವರ್ಗ ಮಾಡಿದ್ದಾರೆ. ಹೌದು. ನೀನದನ್ನು ಆಕ್ಷೇಪಿಸದೆ ಇರ್ತಿದ್ರೆ ಈ ಪ್ರಕರಣ ಹೀಗಾಗ್ತಿತ್ತಾ? ಸ್ವಾಮಿ, ಆಕ್ಷೇಪ ಮಾಡದೇ ಇದ್ರೆ ಈಗ ಈ ಸ್ವರ್ಗ ಸ್ವಲ್ಪ ಸಮಯದ ಮೇಲೆ ಆ ಕಡೆ ಒಂದು ಸ್ವರ್ಗ, ಎಲ್ಲ ಕಡೆ ಸ್ವರ್ಗ ಆದ್ರೆ ನನ್ನ ಸ್ವರ್ಗ ಎಂತದ್ದು? ಮತ್ತೆ ಈಗ ನಿನ್ನ ಸ್ವರ್ಗವನ್ನು ಕೊಟ್ಟದ್ದು ಯಾರು ನಿನಗೆ? ನನಗೆ 3 ಮೂರ್ತಿಗಳು. ಅವರಿಲ್ವಾ? ಅಲ್ಲ, ಅವರೀಗ ಬಿಡಾರ ತೆಗೆದಿದ್ದಾರ ಇಲ್ವಾ ಅಲ್ಲಿ? ಸ್ವಾಮಿ, ನಾವು ಮೊದಲು ಹೋರಾಟ ಮಾಡುದು, ಸೋತ ಮೇಲೆ ಅವರ ಕೈ ಕಾಲು ಹಿಡಿಯುತ್ತೆ. ಅದಕ್ಕಿಂತ ಅವರ ಕೈಕಾಲೇ ಹಿಡಿತಿದ್ರೆ ಸರಿಯಾಗ್ತಿತ್ತಲ್ಲ. ಇವರ ಕಾಲಿನ ಈಗ ಹೇಳು, ನಿನಗೆ ಎಂತದ್ದಾಗಬೇಕಾದ್ದು? ಸ್ವಾಮಿ, ಒಂದು ವ್ಯವಹಾರ ಮಾತಾಡುದು ನಾನು. ನೀನು ವ್ಯವಹಾರಿಯೇ, ಸ್ವಲ್ಪ ನೀನು ಅದು ಬಿಟ್ಟಿಲ್ಲ, ಹೇಳು, ಅದನ್ನ ಹೇಳು. ನಮ್ಮ ಲಾಭವನ್ನು ನಾವು ಯಾವ ಕಾರಣಕ್ಕೂ ಹಾಳು ಮಾಡಿ ಯಾವ ಕಾರ್ಯಕ್ರಮಕ್ಕೆ ಹೋಗುವುದು ಅದು ಬಿಟ್ಟಿಲ್ಲ ಅಂತ ನಾನು ತಡೆಯುವಾಗ ಎಲ್ಲಿಯಾದ್ರೂ ಇಂದ್ರಪರನಾಗಿ ನನ್ನ ಅಳಿಯನು ಇದ್ದಾನು ಅಂತ ಯೋಚಿಸಿದ್ದು. ಅವ ಹೇಗೆಂತ ನಿಮಗೂ ಗೊತ್ತುಂಟಲ್ವ? ಆಗ್ಲಿ ಆಗ್ಲಿ, ಅವ ಒಂದು ಶಬ್ದ ಮಾತಾಡುದಿದ್ರು ಏನು ಸಿಗ್ತದೆ ಅಂತ ಅಳೆದು ತೂಗಿ ಮಾತಾಡುವ. ಗೊತ್ತಿದ್ರೆ ಒಳ್ಳೇದು. ಸತ್ಯ ಹೇಳ್ಬೇಕಾ? ನೀವಿಬ್ರು ಇರುವಾಗ ನಾ ಬಂದಿದ್ದೇನಲ್ಲ, ನನಗೆ ಪ್ರಯೋಜನವೇ ಹೆಚ್ಚು. ಆಯ್ತು, ಆಗ್ಲಿ. ಏನಾಗ್ಬೇಕೀಗ? ಅವರ ಸ್ವರ್ಗದಲ್ಲಿ ನಾವು ಮಾಡುವ ಹಾಗೆ ವರಪ್ರದಾನ ಇರಕೂಡದು, ಹವಿರ್ಭೋಜನ ಇರಕೂಡದು, ಎನಿಸಿದಲ್ಲಿಗೆಲ್ಲ ಹೋಗುವ ಇಚ್ಛಾಗಮನ ಸಾಮರ್ಥ್ಯ ಒಂದು ಇರಕೂಡದು. ಬರೇ ಹೆಡ್ಡ ಅಂತ ಅಲ್ಲ, ನಾನೀಗ ಕೇಳುವುದು, ಸ್ವರ್ಗದಲ್ಲಿ ಹಸಿವಾಗ ಕೂಡದು, ಸ್ವರ್ಗದಲ್ಲಿ
ಜರಾಮರಣಗಳು ಬಾಧಿಸಕೂಡದು ಅಂತ ಯಾರಾದ್ರೂ ಕೇಳಿದ್ರೆ ಈ ಕೇಳಿಕೆಗೆ ಏನರ್ಥ? ಮೊದಲೇ ಉಂಟಲ್ಲ ಅದು ಹಾಗೆ. ಸ್ವರ್ಗದಲ್ಲಿ ಹಸು ಆಗುವುದಿಲ್ಲ, ಈಗ ಜರಾಮರಣಗಳು ಬಾಧಿಸುವುದಿಲ್ಲ, ಅದಕ್ಕೆ ಸ್ವರ್ಗ ಅಂತ ಹೆಸರು. ಹೌದು. ಆಗ ನಾವು ಕೇಳುವುದು ಹೇಗೆ ಅಧಿಕ ಪ್ರಸಂಗ ಆಗ್ತದೋ, ಹವಿರ್ದಾನ ಅಪೇಕ್ಷಿಸದ, ವರಪ್ರದಾನ ಮಾಡುವ ಬಯಕೆ ಹೊಂದಿಲ್ಲದಂತಹ, ಇಚ್ಛಾ ಮಾತ್ರದಿಂದಲೇ ಗಮನ ಸಾಮರ್ಥ್ಯವನ್ನು ಕನಸಿನಲ್ಲೂ ಕಲ್ಪಿಸಿಲ್ಲದಂತಹ ಆ ಸತ್ಯವ್ರತ ಅದು ಮಾಡಬಾರ್ದು ಅಂತ ಯಾಕೆ? ಅದು ಕರ್ತವ್ಯದಲ್ಲಿ ಬರುವ ವಿಷಯ, ಅವನಿಗೆ ಬೇಡ ಅದು. ಈಗ ನಾನು ಅವನಿಗೆ ಭೋಗ ಮಾತ್ರ ಬೇಕಾಗಿರುವುದು. ಈಗ ನಾನು ಅವ ಸ್ವರ್ಗದಲ್ಲಿ ಇಂದ್ರನಾಗುವುದಕ್ಕೆ ಬಂದದ್ದಲ್ಲ, ನನಗೆ ಶಶರೀರನಾಗಿ ಸ್ವರ್ಗ ಬೇಕು ಸ್ವಾಮಿ ಅಷ್ಟೇ. ಈಗ ನಾನು ಪ್ರಸಂಗದಲ್ಲಿ ಅಧಿಕ ಮಾಡಿದನ? ಇದೊಂದು ಒಳ್ಳೆ ಪ್ರಸಂಗ ಆಗುವ ಲಕ್ಷಣ. ಅವರವರದ್ದು ಅಧಿಕ ಅಂತ ಅವರವರಿಗೆ ಗೊತ್ತಾಗ್ತದೆ. ಮಾಡಿದ ಮೇಲಾದ್ರೂ ಗೊತ್ತಾಯ್ತಲ್ಲ. ನಾನು ಹೊರಡುವುದಾ? ಹೊರಡು. ಅವರಿಗೆ ಸ್ವಲ್ಪ ನೋವಾಗಿದೆ, ಸ್ವಲ್ಪ ಉಪಚಾರಕ್ಕೆ ಏನಾದ್ರೂ ವ್ಯವಸ್ಥೆ ಸ್ವಲ್ಪ ಮಾಡ್ಕೊ. ತಂಪಿದ್ರೆ ಮಾಡ್ತೇವೆ. ಅಲ್ಲ, ಅವರು ಉಪಚಾರ ಮಾಡಿದ್ರು ಮತ್ತೆ ನೋವಾದ್ರೆ